ಸಿದ್ದರಾಮಯ್ಯ ಅವ್ರ ಜೊತೆ ಸ್ನೇಹದ ಹಸ್ತ ಚಾಚೋ ಬದಲು ವಾರ್ ಮಾಡ್ತಿದ್ದೀರಲ್ಲ ಯಾಕೆ ಅಂತ. ಸ್ನೇಹ ವಿಶ್ವಾಸದಿಂದ ಇರೋದು ಬೇರೆ, ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ವಿರುದ್ಧ ಹೋರಾಟ ಮಾಡೋದೇ ಬೇರೆ. ಸ್ನೇಹದ ವಿಚಾರ ಬಂದಾಗ ನಾನು ಸ್ನೇಹಮಯಿಯಾಗಿರ್ತೀನಿ, ಆದರೆ ಭ್ರಷ್ಟಾಚಾರ ಅಥವಾ ಅನ್ಯಾಯ ಅಕ್ರಮ ಬಂದಾಗ ಕಠಿಣಮಯ ಆಗ್ತೀನಿ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಫ್ರೀ ಹ್ಯಾಂಡ್ ಇದ್ದಾರೆ, ಯಾವುದೇ ಅಡೆತಡೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನ ಈವರೆಗೂ ಕೂಡ ಮಾಡಿ ಅವರು ಭ್ರಷ್ಟಾಚಾರ ಮಾಡಿದರೆ, ಸ್ವಜನ ಪಕ್ಷಪಾತ ತೋರಿಸಿದರೆ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಒಂದು ಅಪರಾಧ ಕೃತ್ಯಗಳು ಮಾಡಿದ್ದಾರೆ. ನಾನು ಸಿದ್ದರಾಮಯ್ಯ ವಿರುದ್ಧ ಅಷ್ಟೇ ಹೋರಾಟ ಮಾಡ್ತಿಲ್ಲ. ಸೊ ಸಿದ್ದರಾಮಯ್ಯ ಸಂಬಂಧಪಟ್ಟ ಏನು ದಾಖಲಾತಿಗಳಿದೆ ಅದನ್ನು ಸಂಪೂರ್ಣವಾಗಿ ಒಂದು ಪೂರ್ತಿ ದಾಖಲೆ ಸಿಕ್ಕಿರಲ್ಲ. ಇದನ್ನ ಒಂದು ಉದಾಹರಣೆ ಇಟ್ಕೊಂಡು ಮೋಡದಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ 5,000 ಕೋಟಿಗಿಂತ ಹೆಚ್ಚಿನ ವ್ಯವಹಾರ ನಡೆದ ಮಾಹಿತಿ ಬಂದಿದೆ. ಹಾಗಾಗಿ ಈ ಪ್ರಕರಣ ಉದಾಹರಣೆಗೆ ಇಟ್ಕೊಂಡು 1990 ಇವತ್ತಿನವರೆಗೂ ಏನನ್ನು ಅಕ್ರಮಗಳು ನಡೆದ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ FIR ಆಗ್ತದೆ, ಅವರು ಬಂಧನ ಆಗುತ್ತೆ, ಅವರು ರಾಜೀನಾಮೆ ಕೊಡ್ತಾರೆ, ಈ ಪ್ರಕರಣ ಒಂದು ತನಿಖೆಯಾಗಿ ಬಡವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗೆ. ಸೊ ಮಾನ್ಯ ನ್ಯಾಯಾಲಯಗಳೇ ನಮಗೆ ಒಂದು ಆಶಾಕಿರಣವಾಗಿದೆ. ಹಾಗಾಗಿ ನಾವು ನಮ್ಮದು ಏನು ಮಾಹಿತಿ ಮತ್ತು ದಾಖಲಾತಿಗಳಿದೆ ಸೊ ಅದನ್ನ ಮಾನ್ಯ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿದಾಗ ಸೊ ಮಾನ್ಯ ನ್ಯಾಯಾಲಯವನ್ನು ಪರಿಗಣಿಸಿ ಸೊ ಇಲ್ಲಿ ತನಿಖೆ ಮಾಡೋ ಅಗತ್ಯ ಇದೆ ಅಂತ ಕಂಡುಕೊಂಡು ಸೊ ಸೂಕ್ತ ಆದೇಶ ಮಾಡ್ತಾನೆ ಭರವಸೆ ನಮ್ಗೆ ಖಂಡಿತ ಇದೆ. ಎಲ್ಲ ಒಂದು ಕಡೆ ಮೈತ್ರಿ ಪಕ್ಷಗಳ ಮುಖವಾಣಿಯಾಗಿ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಪ್ಲೇ ಆಗ್ತಾ ಇದ್ದಾರೆ, ದಾಳ ಆಗ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ. ಸರ್, ಖಂಡಿತವಾದ ಸುಳ್ಳು ಆರೋಪಗಳು. ನಾನು ಇವತ್ತರೆಗೂ ಕೂಡ ಯಾವುದೇ ಒಂದು ಸಣ್ಣ ಸಂಘಟನೆಗಳು ಕೂಡ ನಾನು ಭಾಗಿಯಾಗಿಲ್ಲ, ಜೊತೆ ಗುರುತಿಸ್ಕೊಂಡಿಲ್ಲ. ಭ್ರಷ್ಟಾಚಾರ ರಹಿತ ರಾಜಕಾರಣ ಮಾಡಿದಂಥ ಸಿದ್ದರಾಮಯ್ಯನವರಿಗೆ ಇನ್ನೊಂದು 14 ಸೈಟ್ಗಳು ರಾಜಕೀಯವಾಗಿ ತುಂಬಾ ಸಂಕಷ್ಟ ತಂದುಕೊಡ್ತು ಅಂತ ಅನ್ಸುತ್ತಾ? ಸಂಪೂರ್ಣವಾಗಿ ಸಿದ್ದರಾಮಯ್ಯ ಭ್ರಷ್ಟಾಚಾರ ರಹಿತ ಆಡಳಿತ ಮಾಡೋದನ್ನ ಖಂಡಿತ ಹೇಳಲ್ಲ. ಯಾಕಂದ್ರೆ ಈಗಿನ ವ್ಯವಸ್ಥೆಯಲ್ಲಿ ಯಾರು ಕೂಡ ಭ್ರಷ್ಟಾಚಾರ ನಡೆಸದೆ, ಅಕ್ರಮಗಳು ನಡೆಸದೆ ರಾಜಕಾರಣ ಮಾಡಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯರಿಗೆ, 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳಿ ಯಾವ ಆದೇಶದಲ್ಲಿದೆ ನನಗೆ ತೋರಿಸಿ. 60-40 ಮೊದಲೇನಿತ್ತು, ಅದರಲ್ಲಿ 40 ಬದಲಾಯಿಸಿ 50 ಅಂತ ಬದಲಾವಣೆ ಮಾಡ್ಕೊಳ್ತಿದೆ ಹೊರತು 50-50 ಅನುಪಾತ ನಿವೇಶನ ಕೊಡುತ್ತೆ ಅಲ್ಲಿ ಸ್ಪಷ್ಟವಾಗಿಲ್ಲ. ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರ ಅವಧಿಯನ್ನ ನಿರ್ಣಯ ಮಾಡ್ತಕ್ಕಂಥ ಒಂದು ಪ್ರಮುಖವಾದ ದಿನ ಇವತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಕೊಟ್ಟಿರ್ತಕ್ಕಂಥ ಅನುಮತಿಗೆ ತಡೆಯನ್ನ ಕೋರಿ ಅರ್ಜಿಯನ್ನ ಏನು ಸಿದ್ದರಾಮಯ್ಯ ಅವರು ಸಲ್ಲಿಸಿದ್ರು, ಅರ್ಜಿ ಇವತ್ತು ವಿಚಾರಣೆಗೆ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣರವರು ಕೂಡ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೂಡ ಕೊಟ್ಟಿದ್ರು, ರಾಜ್ಯಪಾಲರಿಗೂ ದೂರು ಕೊಟ್ಟಲಾಗಿತ್ತು, ಮತ್ತೊಬ್ಬರು ಕೂಡ ಈಗಾಗಲೇ ದೂರು ಕೊಟ್ಟಿದ್ದಾರೆ. ಈ ಒಂದು ವಿಚಾರಣೆ ಇವತ್ತು ಕೋರ್ಟ್ ಮುಂದೆ ಬರ್ತದೆ. ನ್ಯಾಯಾಲಯ ಕೊಡ್ತಕ್ಕಂಥ ಒಂದು ನಿರ್ಣಯದ ಮೇಲೆ ರಾಜ್ಯದ ಮುಖ್ಯಮಂತ್ರಿಗಳ ಭವಿಷ್ಯ ನಿರ್ಧಾರ ಆಗಿದೆ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ಮೈಸೂರಿನವರೇ ಆದಂಥ ಸ್ನೇಹಮಯಿ ಕೃಷ್ಣ ನನ್ನೊಟ್ಟಿದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಹೆಸರು ನೋಡಿದ್ರೆ ಸ್ನೇಹಮಯಿ ಕೃಷ್ಣ ಅಂತಿದೆ. ನೀವು ಸಿದ್ದರಾಮಯ್ಯ ಅವ್ರ ಜೊತೆ ಸ್ನೇಹದ ಹಸ್ತ ಚಾಚೋ ಬದಲು ವಾರ್ ಮಾಡ್ತಿದ್ದೀರಲ್ಲ ಯಾಕೆ ಅಂತ. ಸ್ನೇಹ ವಿಶ್ವಾಸದಿಂದ ಇರೋದು ಬೇರೆ, ಭ್ರಷ್ಟಾಚಾರ ಅಕ್ರಮ ಅನ್ಯಾಯ ವಿರುದ್ಧ ಹೋರಾಟ ಮಾಡೋದೇ ಬೇರೆ. ಸ್ನೇಹದ ವಿಚಾರ ಬಂದಾಗ ನಾನು ಸ್ನೇಹಮಯಿಯಾಗಿರ್ತೀನಿ, ಆದರೆ ಭ್ರಷ್ಟಾಚಾರ ಅಥವಾ ಅನ್ಯಾಯ ಅಕ್ರಮಕ್ಕೆ ಬಂದಾಗ ಕಠಿಣಮಯ ಆಗ್ತೀನಿ. ಸೊ ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ಸೊ ನನಗೆ ಅನ್ಯಾಯ ಅಕ್ರಮ ಭ್ರಷ್ಟಾಚಾರ ನೋಡಿದ್ರೆ ಅದು ಸಹಿಸ್ಕೊಂಡು ಸುಮ್ಮನಿರೋಕ್ಕೆ ಸಾಧ್ಯ ಇಲ್ಲ. ಸೊ ಇದನ್ನೆಲ್ಲ ಸಹಿಸ್ಕೊಂಡು ಬದುಕೋ ಅನಿವಾರ್ಯತೆ ಏನಿದೆ ಅಂತ ಪ್ರಶ್ನೆ ನನಗೆ ಕಾಡುತ್ತೆ. ಹಾಗಾಗಿ ನಾನು ನಿರಂತರವಾಗಿ ಯಾವುದಾದ್ರೂ ಒಂದು ರೀತಿ ಓಟದಲ್ಲಿ ನಿರತರಾಗಿರುತ್ತೆ. ರಾಜ್ಯದ ಮುಖ್ಯಮಂತ್ರಿಗಳು ನಿಮ್ಮ ಇಡೀ ಪ್ರೊಫೈಲು, ನಿಮ್ಮ ಚರಿತ್ರೆಯನ್ನು ಡಿಗ್ ಮಾಡಿ ತೆಗ್ದಿದ್ದಾರಂತೆ. ನಿಮ್ಮ ಹತ್ರ ಯಾವುದೇ ಕಾರ್ ಇಲ್ಲ, ಸ್ಕೂಟ್ರಲ್ಲಿ ಓಡಾಡಬೇಕಾದ್ರೂ ಪೆಟ್ರೋಲ್ಗೂ ಕಾಸಿರಲ್ಲ, ಆತ ಕಾಂಪ್ರಮೈಸ್ ಬರ್ತಕ್ಕಂಥ ವ್ಯಕ್ತಿ ಅಲ್ಲ ಅನ್ನೋದು ಒಂದು ಚರ್ಚೆ ಆಗಿದೆ ಅಂತೆ ಸರ್. ಆ್ಯಕ್ಚುಲಿ ನಿಮ್ಮ ಎಕನಾಮಿಕಲಿ ಸ್ಟೇಟಸ್ ಏನು ಅಂತ? ಸರ್, ಆರ್ಥಿಕವಾಗಿ ನಾನು ಏನು ಹೇಳ್ಕೊಳ್ಳೋಂಥ ಸ್ಥಿತಿಲಿಲ್ಲ. ಯಾಕಂತಂದರೆ ಸೊ ಅದ್ರ ಬಗ್ಗೆ ನಾನು ಗಮನ ಕೊಟ್ಟವನೇ ಅಲ್ಲ. ನಂದು ಏನಾದ್ರು ಬರೀ ಹೋರಾಟ ಮಾಡೋದಷ್ಟೇ. ಆದಾಯ ಬರುತ್ತಾ, ಎಷ್ಟು ಬರುತ್ತೆ, ಏನು ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡೋದನ್ನಲ್ಲ. ಯಾಕೆಂದರೆ ನಾನು 108 ವಿಚಾರಗಳಲ್ಲಿ ನಾನು ಯಾವಾಗಲೂ ನಿರತನಾಗಿರ್ತೀನಿ. ಯಾಕಂದ್ರೆ ನನ್ನನ್ನು ನಂಬ್ಕೊಂಡು ಬಂದಿರೋಂಥ ಅನ್ಯಾಯ ಕೊಡೋದಾದ್ರೆ ನ್ಯಾಯ ಕೊಡಿಸೋದಷ್ಟೇ ನನ್ನ ಮುಖ್ಯ. ಸೊ ದುಡ್ಡು ಎಷ್ಟು ಬರುತ್ತೆ, ಹೇಗೆ ಬರುತ್ತೆ ಅಂತ ಯಾವತ್ತೂ ಕೂಡ ಯೋಚನೆ ಮಾಡೋದು ಅಲ್ಲ. ಸೊ ಹಾಗಾಗಿ ಕೆಲವು ಸಲ ದುಡ್ಡು ಇರುತ್ತೆ, ಕೆಲವು ಸಲ ದುಡ್ಡು ಇರಲ್ಲ. ದುಡ್ಡು ಇರಲಿ ಇಲ್ಲದವ್ರಲ್ಲಿ ನಂದು ಏನು ಹೋರಾಟ ಇದೆ ಅದು ಮಾಡ್ತಾ ಹೋಗ್ತೀನಿ. ಸೊ ಅವರು ಎಲ್ಲನೂ ನನ್ನ ಬಗ್ಗೆ ನನಗೂ ಗೊತ್ತಿದೆ, ಎಲ್ಲ ರೀತಿಯ ಮಾಹಿತಿನ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರು ಇವತ್ತವರೆಗೂ ಕೂಡ ನನ್ನ ವಿರುದ್ಧ ಬೇರೆ ಯಾವುದೇ ರೀತಿಯ ಕೆಟ್ಟ ಪರಿಣಾಮ ಬೀರುವಂಥ ಯಾವುದೇ ಕೃತ್ಯಗಳ ಮಾಡಿಸುವ ಪ್ರಯತ್ನ ಮಾಡಿಲ್ಲ. ಅಂದರೆ ನನಗೂ ಮಾಹಿತಿ ಬಂತು, ಸೊ ನನ್ನ ಮೇಲೆ ಸುಳ್ಳು ಪ್ರಕರಣ ದಾಖಲು ಮಾಡಿ, ಯಾಕಂದರೆ ಈ ಹಿಂದೆ ಸಾಕಷ್ಟು ಹೋರಾಟದ ಸಂದರ್ಭದಲ್ಲಿ ನನ್ನ ಹೋರಾಟವನ್ನು ಹತ್ತಿಕ್ಕುವ ಹಿನ್ನೆಲೆಯಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸುವಂಥದ್ದು ಮಾಡೋ ಪ್ರಯತ್ನ ನಡೆದಿದೆ. ಹೌದು, ಆದರೆ ಈಗಲೂ ಕೂಡ ಅದೇ ರೀತಿ ಮಾಡ್ತಂಥ ಮಾಹಿತಿ ಬಂತು. ಬಹುಶಃ ಸಿದ್ದರಾಮಯ್ಯ ಅವರಿಗೆ ಗೊತ್ತಾಗಿರಬೇಕು, ಸ್ನೇಹಮಯಿ ಕೃಷ್ಣ ಯಾರು ಅಂತ ಗೊತ್ತಾಗಿರಬೇಕು. ಹಾಗಾಗಿ ಆ ಒಂದು ಪ್ರಯತ್ನ ಪಟ್ಟಿಲ್ಲ ಅನ್ನೋದು ಸೊ ನನ್ನ ಒಂದು ಅನಿಸಿಕೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಒಬ್ಬ ಸಾಮಾಜಿಕ ಕಾರ್ಯಕರ್ತ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ನಲ್ಲಿ ಆಗ್ತಕ್ಕಂಥ ಅರ್ಜಿಗಳನ್ನ ಅದನ್ನು ತೆಗೆದುಕೊಳ್ತಕ್ಕಂಥದ್ದು, ಹೋರಾಟ ಮಾಡ್ತಕ್ಕಂಥ ವಿಚಾರದಲ್ಲಿ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬ ಫ್ರೀ ಹ್ಯಾಂಡ್ ಇದ್ದಾರೆ, ಯಾವುದೇ ಅಡೆತಡೆ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಈವರೆಗೂ ಕೂಡ ಮಾಡಿಲ್ಲ. ಸರ್,
ಸಿದ್ದರಾಮಯ್ಯವರು ನಾನು ಗಮನಿಸಿದಾಗಿ ಬೇರೆ ರಾಜಕಾರಣಿಗಳಿಗಿಂತ ಕೆಲವೊಂದು ವಿಚಾರಗಳಲ್ಲಿ ಅವರು ಜನ ಮೆಚ್ಚುವಂಥ ಕೆಲಸಗಳನ್ನ ಮಾಡಿದ್ದಾರೆ. ಸೊ ಇಲ್ಲಾರ ಅವರು ಇಷ್ಟು ವರ್ಷಗಳ ಕಾಲ ರಾಜಕೀಯ ಮುಂದುವರೆದ ಪ್ರಶ್ನೆ ಬರಲ್ಲ. ಆದರೆ ಆ ರೀತಿ ಮಾಡಿರೋ ತಕ್ಷಣ ಅವರು ಯಾವುದೇ ರೀತಿ ಅಪರಾಧ ಕೃತ್ಯ ಮಾಡಿಲ್ಲ ಅಥವಾ ಭ್ರಷ್ಟಾಚಾರ ಮಾಡಿಲ್ಲ, ಅನ್ಯಾಯ ಮಾಡಿಲ್ಲ ಅಂತ ಹೇಳೋಕ್ಕಾಗಲ್ಲ. ಸೊ ನನಗೆ ಇವಾಗ ಸಿಕ್ಕಿದೆ, ಅವ್ರು ಸಿಕ್ಕಿರೋ ದಾಖಲಾತಿ ಪ್ರಕಾರ ಅವರು ಭ್ರಷ್ಟಾಚಾರ ಮಾಡಿದ್ದಾರೆ, ಸ್ವಜನ ಪಕ್ಷಪಾತ ತೋರಿಸಿದ್ದಾರೆ, ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಆ ಒಂದು ಅಪರಾಧ ಕೃತ್ಯಗಳು ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನು ಪ್ರಶ್ನೆ ಮಾಡೋದು ನನ್ನ ಕರ್ತವ್ಯ. ಆ ನಿಟ್ಟಿನಲ್ಲಿ ಪ್ರಶ್ನೆ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ಮೂಡಾ ಪ್ರಕರಣದಲ್ಲಿ ನಾನು ಸಾಕಷ್ಟು ಸಲ ಹೇಳಿದ್ದೀನಿ, ಈಗಲೂ ಕೂಡ ನಿಮ್ಮ ವಾಹಿನಿ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸಿದ್ದರಾಮಯ್ಯ ವಿರುದ್ಧ ಅಷ್ಟೇ ಹೋರಾಟ ಮಾಡ್ತಿಲ್ಲ. ಸೊ ಸಿದ್ದರಾಮಯ್ಯವ್ರಿಗೆ ಸಂಬಂಧಪಟ್ಟ ಏನು ದಾಖಲಾತಿಗಳಿದೆ ಅದನ್ನು ಸಂಪೂರ್ಣವಾಗಿ ಒಂದು ಪೂರ್ತಿ ದಾಖಲೆ ಸಿಕ್ಕಿರೋದ್ರಿಂದ ಇದನ್ನು ಒಂದು ಉದಾಹರಣೆಗೆ ಇಟ್ಕೊಂಡು ಮೂಡಾದಲ್ಲಿ ನಡೆದಿರತಕ್ಕಂಥ ಪ್ರತಿಯೊಂದು ಅಕ್ರಮಗಳಂದರೆ ಇದೇ ರೀತಿ ಬೇರೆ ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು ನಾನು 1990 ಇಸ್ವಿಯಿಂದ ಇವತ್ತೊಂದಲ್ಲ, ಹೌದು, ನನ್ನ ಅರ್ಜಿ ಖಾಸಗಿ ದೂರ ಅರ್ಜಿಯಲ್ಲಿ 52ನೇ ಖಂಡಿಕೆ ತಾವು ಗಮನಿಸ್ಬೋದು. ಮೂಡಾದಲ್ಲಿ ನನಗೆ ಬಂದ ಮಾಹಿತಿ ಪ್ರಕಾರ 5,000 ಕೋಟಿಗಿಂತ ಹೆಚ್ಚಿನ ವ್ಯವಹಾರ ನಡೆದ ಮಾಹಿತಿ ಬಂದಿದೆ. ಹಾಗಾಗಿ ಈ ಪ್ರಕರಣವನ್ನು ಉದಾಹರಣೆಗೆ ಇಟ್ಕೊಂಡು 1990 ಇಸ್ವಿಯಿಂದ ಇವತ್ತಿನವರೆಗೂ ಏನನ್ನು ಅಕ್ರಮಗಳು ನಡೆದ ಅದ್ರ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ಅಂತ ನಾನು ಮಾನ್ಯ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ದೆ. ಈಗಾಗಲೇ ಲೋಕಾಯುಕ್ತರಿಗೂ ಕೊಟ್ಟಿದ್ದೀರಾ, CBIಗೂ ಕೊಟ್ಟಿದ್ದೀರಾ, ರಾಜ್ಯಪಾಲರಿಗೂ ದೂರು ಕೊಟ್ಟಿದ್ದೀರಾ, ಕೋರ್ಟ್ನಲ್ಲೂ ಕೂಡ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೂಡ ಲಾಡ್ಜ್ ಮಾಡಿದ್ದೀರಾ. ಸರ್, ನಾನು ಮೊದಲಾಗಿ ವಿಜಯನಗರ ಪೊಲೀಸ್ ಠಾಣೆ ಕೊಟ್ಟೆ, ಆನಂತರ ಸರ್ಕಾರಕ್ಕೆ ಕೊಟ್ಟೆ, ಪೊಲೀಸ್ ಆಯುಕ್ತರು ಕೊಟ್ಟಿದ್ದೀನಿ, ಮತ್ತು ಲೋಕಾಯುಕ್ತ ಪೊಲೀಸರಿಗೂ ಕೊಟ್ಟಿದ್ದೀನಿ, ಮತ್ತು CBIಗೂ ಕೊಟ್ಟಿದ್ದೀನಿ, ಪರಿಶಿಷ್ಟ ಜಾತಿಗಳ ಆಯೋಗಕ್ಕೂ ಕೊಟ್ಟಿದ್ದೀನಿ, ಆನಂತರ ರಾಜ್ಯಪಾಲರು ಕೊಟ್ಟಿದ್ದೀನಿ, ಎಲ್ಲರಿಗೂ ಕೂಡ ಕೊಟ್ಟಿದ್ದೀನಿ. ಸೊ ನನ್ನೆಲ್ಲ ಅರ್ಜಿನೂ ತಾವು ನೋಡ್ಬೋದು. ನಾನು ಬರೀ ಸಿದ್ದರಾಮಯ್ಯ ವಿರುದ್ಧ ಆರೋಪ ಮಾತ್ರ ಮಾಡಿಲ್ಲ. ಸೊ ಇದನ್ನು ಉದಾಹರಣೆಗೆ ಇಟ್ಕೊಂಡು ಇದೇ ರೀತಿ ಏನನ್ನು ಬೇರೆಯವರು ಮಾಡಿದರೆ ಅದ್ರ ಬಗ್ಗೆನೂ ಕ್ರಮ ತಗೊಳ್ಳಿಂದ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಈ ಒಂದು ಹೋರಾಟದಲ್ಲಿ ಇವತ್ತು ತಗೊಳ್ತಕ್ಕಂಥ ನಿರ್ಣಯದಲ್ಲಿ ಕೋರ್ಟ್ನಲ್ಲಿ ನನಗೆ ಜಸ್ಟಿಸ್ ಸಿಗುತ್ತೆ, ರಾಜ್ಯದ ಮುಖ್ಯಮಂತ್ರಿಗಳ ವಿರುದ್ಧ FIR ಆಗ್ತದೆ, ಅವ್ರಿಗೆ ಬಂಧನ ಆಗುತ್ತೆ, ಅವ್ರು ರಾಜೀನಾಮೆ ಕೊಡ್ತಾರೆ, ಈ ಪ್ರಕರಣ ಒಂದು ತನಿಖೆಯಾಗಿ ಬಡವರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮಗಿದೆಯಾ ಸರ್? ಸರ್, ಖಂಡಿತವಾಗ್ಲೂ ಇದೆ ಸರ್. ನಮಗೆ ಈಗಿನ ಒಂದು ಪರಿಸ್ಥಿತಿಯಲ್ಲಿ ಮಾನ್ಯ ನ್ಯಾಯಾಲಯಗಳೇ ನಮಗೆ ಒಂದು ಆಶಾಕಿರಣವಾಗಿದೆ. ಹಾಗಾಗಿ ನಾವು ನಮ್ಮ ಏನು ಮಾಹಿತಿ ಮತ್ತು ದಾಖಲಾತಿಗಳಿದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ನಾವು ಸಲ್ಲಿಸಿದಾಗ ಮಾನ್ಯ ನ್ಯಾಯಾಲಯವನ್ನು ಪರಿಗಣಿಸಿ ಇಲ್ಲಿ ತನಿಖೆ ಮಾಡೋ ಅಗತ್ಯ ಇದೆ ಅಂತ ಕಂಡುಕೊಂಡು ಸೂಕ್ತ ಆದೇಶ ಮಾಡ್ತಾ ಭರವಸೆ ನಮ್ಗೆ ಖಂಡಿತ ಇದೆ. ನೀವು ಹೋರಾಟ ಮಾಡ್ತಾ ಇದ್ದೀರಾ, ವಿರೋಧ ಪಕ್ಷಗಳು ರಾಜಕೀಯವಾಗಿ ನಿಮ್ಮ ಹೋರಾಟವನ್ನು ಬಳಸ್ಕೊಳ್ತಾ ಇದ್ದಾರೆ. ಆ್ಯಕ್ಚುಲಿ ವಿರೋಧ ಪಕ್ಷಗಳು ಕೂಡ ಲೀಗಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಕ್ಕಂಥ ಅವಕಾಶ ಇತ್ತು. ಎಲ್ಲೋ ಒಂದು ಕಡೆ ಮೈತ್ರಿ ಪಕ್ಷಗಳ ಮುಖವಾಣಿಯಾಗಿ ಅಬ್ರಹಾಂ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಪ್ಲೇ ಆಗ್ತಾ ಇದ್ದಾರೆ, ದಾಳ ಆಗ್ತಿದ್ದಾರೆ ಅನ್ನೋ ಒಂದು ಚರ್ಚೆ ಇದೆ. ಸರ್, ಖಂಡಿತವಾಗ್ಲೂ ಅದು ಸುಳ್ಳು ಆರೋಪಗಳು. ನಾನು ಇವತ್ತರೂ ಕೂಡ ಯಾವುದೇ ಒಂದು ಸಣ್ಣ ಸಂಘಟನೆಯಲ್ಲೂ ಕೂಡ ನಾನು ಭಾಗಿಯಾಗಿಲ್ಲ, ಜೊತೆ ಗುರುತಿಸ್ಕೊಂಡಿಲ್ಲ. ಯಾಕೆಂದರೆ ನಾನು ಯಾವುದೇ ಪಕ್ಷದ ಅಥವಾ ಯಾವುದೇ ಒಂದು ಸಂಘಟನೆಯಲ್ಲಿ ನಾನು ಗುರುತಿಸ್ಕೊಂಡ್ಬಿಟ್ರೆ ಬೇರೆಯವರು ನನ್ನ ಬೇರೆ ರೀತಿ ನೋಡ್ತಾರೆ. ನಾನು ಎಲ್ಲರ ಜೊತೆನೂ ಕೂಡ ಚೆನ್ನಾಗಿರಬೇಕು, ಯಾರು ಅನ್ಯಾಯ ಮಾಡ್ತಾರೆ, ಅವರ ಅಕ್ರಮ ಮಾಡ್ತಾರೆ, ಅವ್ರ ವಿರುದ್ಧನೇ ಹೋರಾಟ ಮಾಡಬೇಕು ಅಂತ ಅಷ್ಟೇ ನನ್ನ ಮನೋಭಾವನೆ. ನಿಮಗೆ ಗೊತ್ತಿದೆ, ನನ್ನ ಮೊದಲು ಪೊಲೀಸ್ ವಿರೋಧಿ ಅಂತಲೇ ಎಲ್ಲರೂ ಭಾವಿಸಿದರು. ಆದರೆ ಕೆಲವು ಸಂದರ್ಭದಲ್ಲಿ ಪೊಲೀಸ್ ಪರ ಅನ್ಯಾಯಕ್ಕೊಳಗಾದ ಪೊಲೀಸರ ಪರ ಹೋರಾಟ ಮಾಡಿದಾಗ ಆವಾಗ ಜನರಿಗೆ ಗೊತ್ತಾಗಿದೆ, ಮೈಸೂರು ಜನತೆಗೆ ಸ್ನೇಹಮಯಿ ಕೃಷ್ಣ ಯಾರ ವಿರುದ್ಧ ಯಾರು ಪರ ಅಲ್ಲ, ಯಾರಿಗೆ ಅನ್ಯಾಯ ಆಗಿದೆ ಅವ್ರ ಪರವಾಗಿ ಹೋರಾಟ ಮಾಡ್ತಾರೆ. ಯಾರಿಗೆ ಅನ್ಯಾಯ ಆಗಿದೆ ಅವ್ರು ನ್ಯಾಯ ಕೊಡ್ತಾರೆ ಅನ್ನೋದು ಜನರಿಗೂ ಕೂಡ ಗೊತ್ತಿದೆ, ಮತ್ತು ಮಾನ್ಯ ನ್ಯಾಯಾಲಯಕ್ಕೂ ಕೂಡ ಗೊತ್ತಿದೆ. ಸುದೀರ್ಘವಾಗಿ ನೋಡ್ಕೊಬಂದರು ಸಿದ್ದರಾಮಯ್ಯರವರ ರಾಜಕೀಯ ಪ್ರಾರಂಭದಿಂದ ಇವತ್ತು ಗಂಟ ನೋಡ್ಕೊಬಂದರು. ಇಲ್ಲಿ ತನಕ ಕೂಡ ಒಂದು ಸಮಾಜವಾದಿ, ಒಂದು ಅಹಿಂದ ನಾಯಕತ್ವ ಹೊತ್ಕೊಂಡು ಒಂದು ಭ್ರಷ್ಟಾಚಾರ ರಹಿತ ರಾಜಕಾರಣ ಮಾಡಿದಂಥ ಸಿದ್ದರಾಮಯ್ಯನವ್ರಿಗೆ ಇನ್ನೊಂದು 14 ಸೈಟ್ಗಳು ರಾಜಕೀಯವಾಗಿ ತುಂಬ ಸಂಕಷ್ಟ ತಂದೊಡ್ತು ಅಂತ ಅನಿಸುತ್ತಾ, ಅಥವಾ ಸಿದ್ದರಾಮಯ್ಯನವ್ರಿಗೆ ಅರಿವಿಲ್ದೇ ಅವರ ಅಕ್ಕಪಕ್ಕದಲ್ಲಿರೋರು ಯಾರಾದರೂ ಈ ಥರದ ಒಂದು ಪ್ರಕರಣ ಮಾಡಿ ಸಿದ್ದರಾಮಯ್ಯನವ್ರಿಗೆ ಕೆಡ್ಡ ತೋಡಿದ್ರ ಅಂತೇಳಿ? ಸರ್, ನಾನು ಸಂಪೂರ್ಣವಾಗಿ ಸಿದ್ದರಾಮಯ್ಯ ಭ್ರಷ್ಟಾಚಾರ ರಹಿತ ಆಡಳಿತ ಮಾಡೋದನ್ನು ಖಂಡಿತ ಇಲ್ಲ ಸರ್. ಯಾಕೆ ಅಂತಂದರೆ ಈಗಿನ ವ್ಯವಸ್ಥೆಯಲ್ಲಿ ಯಾರೂ ಕೂಡ ಭ್ರಷ್ಟಾಚಾರ ನಡೆಸುತ್ತೆ, ಅಕ್ರಮಗಳು ನಡೆಸುತ್ತೆ, ರಾಜಕಾರಣ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೀವು ಇಡೀ ಭಾರತದಲ್ಲಿರ್ತಕ್ಕಂಥ ಯಾವುದೇ ರಾಜಕಾರಣ ಪ್ರಮಾಣ ಮಾಡಿಸಿ ನಾನು ಯಾವುದೇ ರೀತಿಯ ಭ್ರಷ್ಟಾಚಾರ ಅಕ್ರಮ ಮಾಡದೆ ನಾನು ಪ್ರಾಮಾಣಿಕವಾಗಿ ತುಂಬ ಬೆರಳೆಣಿಕೆಯ ವ್ಯಕ್ತಿಗಳು ಸಿಗ್ಬೋದು ಅಷ್ಟೇ ಹೊರತು ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿ ಅಕ್ರಮ, ಅನ್ಯಾಯ, ಭ್ರಷ್ಟಾಚಾರ ನಡೆಸೇ ಅವ್ರು ರಾಜಕೀಯ ಮಾಡ್ತಾಯಿದ್ದಾರೆ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಈ ಪಕ್ಷ ಆ ಪಕ್ಷ ಅಂತ ಹೇಳಲ್ಲ. ನಿಮಗೆಲ್ಲರೂ ಗೊತ್ತಿಗೆ ಏನು BJP ವಿರುದ್ಧ ಅಂತ ಹೇಳ್ತಾರೆ. ನಾನು BJP ನಾಯಕರ ವಿರುದ್ಧ ಹೋರಾಟ ಮಾಡೋದು ಕೂಡ ಗೊತ್ತಿದೆ. ಮತ್ತು ಲಕ್ಷ್ಮಣ ಸವದಿಯವರು BJP ಸರ್ಕಾರದಲ್ಲಿ ಉಪಮುಖ್ಯಮಂತ್ರಿ ಆಗಿದ್ದಾಗ ಅವ್ರ ಮಗ ಅಪಘಾತ ಮಾಡಿ ಒಬ್ಬ ವ್ಯಕ್ತಿ ಸಾಯಿಸಿದ ವಿಚಾರದಲ್ಲೂ ಕೂಡ ನಾವು ಹೋರಾಟ ಮಾಡಿದ್ವಿ. ನಾನು ಇಲ್ಲಿ ಪಕ್ಷಾತೀತವಾಗಿ ಹೋರಾಟ ಮಾಡ್ಕೊಂಬಂದಿದ್ದೀನಿ ಹೊರತು ಯಾವುದೇ ಪಕ್ಷದ ವಿರುದ್ಧವಾಗಲಿ ಅಥವಾ ಯಾವುದೇ ಪಕ್ಷದ ವಿರುದ್ಧ. ಮತ್ತು ಮೊದಲನೇ ನಾನು ಹೋರಾಟ ಮಾಡೋದು JDS ನಾಯಕ JT ದೇವೇಗೌಡರ ವಿರುದ್ಧನೇ. ಅವರು ಉಸ್ತುವಾರಿ ಮಂತ್ರಿ ಆಗಿದ್ದಾಗ ಅದು ಹೋರಾಟ ಮಾಡಿದ್ದು ಕೂಡ ಎಲ್ಲರಿಗೂ ಗೊತ್ತಿರೋಂಥದ್ದು. ಹಾಗಾಗಿ ಇವತ್ತು ನಾನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಇಷ್ಟೊಂದು ಹೋರಾಟ ಮಾಡ್ತೀನಿ ಅಂದರೆ ಆ ನೈತಿಕ ಶಕ್ತಿ ನಾನು ಕಾಪಾಡ್ತಾರೆ. ಆ ನೈತಿಕ ಶಕ್ತಿ ಇಲ್ಲ ಅಂದರೆ ನಾನು ಸಾಮಾನ್ಯ ವ್ಯಕ್ತಿಯಾಗಿ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಇಷ್ಟು ಮಟ್ಟಿಗೆ ಹೋರಾಟ ಮಾಡೋಕ್ಕೆ ಸಾಧ್ಯ ಆಗ್ತಿರಲ್ಲ. ಅಕ್ರಮ ಮಾಡಿರ್ತಕ್ಕಂಥ ಗ್ರೀನ್ ಇಂಕ್ನಲ್ಲಿ ಸೈನ್ ಆಗ್ತಕ್ಕಂಥ ಮೂಡ ಆಯುಕ್ತರುಗಳನ್ನ ಇಲ್ಲಿ ಕ್ರಿಮಿನಲ್ ಕೇಸ್ ಹಾಕಿ
ಅವ್ರ ಮೇಲೆ ತನಿಖೆ ಮಾಡೋ ಬದಲು ಅವ್ರನ್ನ ವರ್ಗಾವಣೆ ಹೆಸರಲ್ಲಿ ಸೇಫ್ ಮಾಡ್ತಿದ್ರಲ್ಲ ಯಾಕೆ ಅಂತ. ಸರ್ ಅದನ್ನು ಸಿದ್ದರಾಮಯ್ಯ ಹೇಳ್ಬೇಕು ಸರ್. ಈಗ ಅವರನ್ನೇ ಬೂಡಾದಲ್ಲಿ ಅಕ್ರಮ ನಡೆದ್ರೆ ನಿಜ ಅಂತೇಳಿ ಮೊದಲು ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿದ್ರು. ಅವ್ರು ಏನು ವರದಿ ಕೊಟ್ಟರು ಅಂತ ಇವತ್ತವರೆಗೂ ಹೇಳಿಲ್ಲ. ಅದಾದ ನಂತರ ಈಗ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರ ಒಂದು ನೇತೃತ್ವದಲ್ಲಿ ಒಂದು ಆಯೋಗ ರಚನೆ ಮಾಡಿದ್ರು. ಅಲ್ಲಿಗೆ ಏನು ಅರ್ಥ, ಅಲ್ಲಿ ಅಕ್ರಮ ನಡೆದಿದೆ ಅಂತ ಅವರಿಗೆ ಗಮನಕ್ಕೆ ಬಂದ ಮೇಲೆ ಆ ಅಧಿಕಾರಿಗಳಿಂದ ಅವ್ರ ಮೇಲೆ ಅಮಾನತು ಮಾಡಬೇಕಿತ್ತಲ್ಲ, ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಿತ್ತಲ್ಲ. ಅದ್ರ ಬದಲು ನೀವು ಇಲ್ಲಿ ಮೇಯ್ದಿದ್ದು ಸಾಕು, ಬೇರೆ ಕಡೆ ಮೇಯ್ರಿ ಅಂತೇಳಿ ಅಲ್ಲಿಗೆ ವರ್ಗಾವಣೆ ಮಾಡ್ತಾರಂದರೆ ಏನು ಹೇಳಬೇಕು ಸರ್? ನಾನು ಸಿದ್ದರಾಮಯ್ಯ ಇನ್ನೊಂದು ಪ್ರಶ್ನೆ ಮಾಡ್ತೀನಿ ಸಿದ್ದರಾಮಯ್ಯರಿಗೆ. 50-50 ಅನುಪಾತದಲ್ಲಿ ನಿವೇಶನ ಹಂಚಿಕೆ ಮಾಡಬೇಕು ಅಂತೇಳಿ ಯಾವ ಆದೇಶದಲ್ಲಿದೆ ನನಗೆ ತೋರಿಸಿ. ವಾಲಂಟ್ರಿಯಾಗಿ ರೈತರುಗಳು ಭೂಮಿಯನ್ನು ಮೂಡಕ್ಕೆ ಕೊಡ್ತಾರೆ. ಅಂಥ ರೈತರುಗಳಿಗೆ ನೀವು ಅಭಿವೃದ್ಧಿಪಡಿಸಿದಂಥ ಬಡಾವಣೆಯಲ್ಲಿ 50-50 ಅನುಪಾತದಲ್ಲಿ ಸೈಟ್ಗಳನ್ನ ಕೊಡಬೇಕು ಅಂತೇಳಿ 2015 ಅಂದಿನ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಅನ್ನೋ ಒಂದು ವಾದ ಇದೆ ಸರ್. 2015 ಇದ್ದಿದ್ದೇ ಸಿದ್ದರಾಮಯ್ಯ ಸರ್ಕಾರ. ಅವ್ರು ಆದೇಶ ಮಾಡಿದೆ ಅಂತ ಹೇಳ್ತಾರಲ್ಲ, ಆ ದಾಖಲೆ ನನಗೆ ಕೊಡಲಿ. ಅವ್ರು ಏನು ಹೇಳ್ತಿದ್ದಾರೆ ಆದೇಶ ಅಂತ ಹೇಳ್ತಾರೆ, ಅದರಲ್ಲಿ ಇರೋದು 60-40 ಅಂತ ಮೊದಲೇನಿತ್ತು, ಅದರಲ್ಲಿ 40 ಬದಲಾಯಿಸಿ 50 ಅಂತ ಬದಲಾವಣೆ ಮಾಡ್ಕೊಳ್ಳಿ ಅಂತ ಇದೆ ಹೊರತು 50-50 ಅನುಪಾತ ನಿವೇಶನ ಕೊಡಿ ಅಂತ ಅಲ್ಲಿ ಸ್ಪಷ್ಟವಾಗಿಲ್ಲ. ನೀವು ದಯವಿಟ್ಟು ಅದು ಆದೇಶ ನೋಡ್ಬೋದು. ಅದನ್ನು ನಾನು ಕೂಡ ಮೊನ್ನೆ ನನ್ನ ಸಾಮಾಜಿಕ ಜಾಲದಲ್ಲಿ ಬಿಡುಗಡೆ ಮಾಡಿದ್ದೀನಿ. ಆ ಆದೇಶದಲ್ಲಿರೋದು 40 ಅನ್ನೋದನ್ನ 51 ಬದಲಾವಣೆ ಮಾಡಿ ಅಂತಿದೆ ಹೊರತು 50-50 ಅನುಪಾತ ನಿವೇಶನ ಕೊಡಿ ಅಂತ ಅಲ್ಲಿ ಇಲ್ವಾ ಸರ್? ಮೊದಲು 60-40 ಅನುಪಾತದಲ್ಲಿ ನಿವೇಶನ ಕೊಡಬೇಕು ಅಂತ ಇತ್ತು. ಆ ಇದರಲ್ಲಿ 40 ಅಂತ ಏನಿದೆ ಅದನ್ನು ಬದಲಾವಣೆ ಮಾಡಬೇಕು, ಮಾಡಿ 51 ತಿದ್ದುಪಡಿ ಮಾಡ್ಕೋಬೇಕಂತ ಇದೆ ಹೊರತು ಇಲ್ಲ ಸರ್. ಎಲ್ಲಿ 60 × 40 60-50 ಆಗುತ್ತೆ ಸರ್. 60-40 ಅನ್ನೋದರಲ್ಲಿ 40 ಅನ್ನೋದು 50 ಬದಲಾವಣೆ ಮಾಡ್ಕೊಂಡು ಅರ್ಥ 60-50 ಅನುಪಾತ ನಿವೇಶನ ಕೊಡಿ ಅಂತ ಆಗುತ್ತಾ? ಆಗಕ್ಕಾದ್ರೆ ಹಾಂ, ಅಲ್ಲಿ 40-50 ಅಂತ ಬದಲಾವಣೆ ಮಾಡಿ ಅಂತ ಹೇಗೆ ಹೇಳಿದ್ರೆ ಅದೇ ರೀತಿ 60-50 ಅಂತ ಹೇಳಬೇಕಿತ್ತು, ಹೇಳಿಲ್ಲ. ಸೊ ಅಲ್ಲಿಗೇನು 60-50 ಕೊಡೋಕ್ಕಾಗ್ತದೆ? ಸಾಧ್ಯನೇ ಇಲ್ಲ. ಇವ್ರು ಹೇಗೆ ಆ ಆದೇಶ ಮೇಲೆ 50-50 ಅನುಪಾತನ ಪಡೆದ್ರೆ ಕಾನೂನುಬದ್ಧ ಅಂತ ಹೇಳ್ತಾರೆ? ನ್ಯಾಯಾಲಯ ಕೂಡ ತಪ್ಪು ಮಾಹಿತಿಗಳನ್ನು ಕೊಟ್ಟಿರ್ತಾರೆ ಸರ್. ಈ ಮೂಢಾಧಿಕಾರಿ ಏನು ವಕೀಲರುಗಳಿದ್ದಾರೆ, ಕೆಲವು ವಕೀಲರು ಕೂಡ ಆ ರೈತರ ಜೊತೆ ಶಾಮೀಲಾಗಿ ಸರಿಯಾದ ರೀತಿಯಲ್ಲಿ ಅವರು ವಾದವನ್ನು ಮಂಡನೆ ಮಾಡದೆ ಆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ವಾದ ಮಂಡನೆ ಮಾಡಿರ್ತಾರೆ. ಹಾಗಾಗಿ ನ್ಯಾಯಾಲಯ ಆ ಥರ ತೀರ್ಪು ಕೊಟ್ಟಿರೋ ಸಾಧ್ಯತೆ ಇರುತ್ತೆ. ನಾನು ಸಿದ್ದರಾಮಯ್ಯ ಅವರ ವಿರೋಧಿ ಅಲ್ಲ. ಸಿದ್ದರಾಮಯ್ಯ ಅವರ 14 ನಿವೇಶನಗಳನ್ನು ಆಧಾರವಾಗಿ ಇಟ್ಕೊಂಡು ಇಲ್ಲಿ ನಡೆದಿರ್ತಕ್ಕಂಥ ಮೂಡಾದ ಅಷ್ಟೂ ಪ್ರಕರಣಗಳನ್ನು ತನಿಖೆ ಮಾಡಬೇಕು ಅಂತೇಳಿ ನಾನು ಕೋರ್ಟ್ನಲ್ಲಿ ಅರ್ಜಿಯನ್ನು ಹಾಕಿರ್ತಕ್ಕಂಥದ್ದು. ರಾಜ್ಯಪಾಲರಿಗೂ ಕೂಡ ನಾನು ಆ ದೂರನ್ನು ಕೊಟ್ಟಿದ್ದೀನಿ. ರಾಜ್ಯದ ಮುಖ್ಯಮಂತ್ರಿಗಳೇ ಈ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಅನ್ನೋ ತೀವ್ರತೆ ತನಿಖಾ ಸಂಸ್ಥೆಗಳಿಗೆ ಕೋರ್ಟ್ಗೆ ಮನವರಿಕೆ ಮಾಡೋ ಕಾರಣಕ್ಕೆ ಹೋಗಿ ಅದನ್ನು ಮೊದಲು ಕೋರ್ಟ್ ಮಾಡಿದೆ. ಹೀಗಾಗಿ ಈ ಒಂದು ಹೋರಾಟದಲ್ಲಿ ನನಗೆ ಜಯ ಸಿಗುತ್ತೆ. ನೊಂದಂಥ ಜನಸಾಮಾನ್ಯರಿಗೆ ಈ 50-50 ರೇಷನಲ್ಲಿ ಯಾರೆಲ್ಲ ಅಕ್ರಮವಾಗಿ ನಿವೇಶನಗಳನ್ನು ಪಡೆದಿದ್ದಾರೆ, ಸೈಟ್ಗಳನ್ನು ಪಡೆದಿದ್ದಾರೆ, ಅಷ್ಟೂ ಸೈಟ್ಗಳನ್ನು ಮುಟ್ಟುಗೋಲು ಹಾಕೋಬೇಕು ಅಂತೇಳಿ ಈಗಾಗಲೇ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಪ್ರಕರಣವನ್ನು ಕೂಡ ನ್ಯಾಯಾಲಯದಲ್ಲಿ ತೆಗೆದುಕೊಂಡು ಹೋಗ್ತೀನಿ. ನನ್ನ ಹೋರಾಟ ಜನಸಾಮಾನ್ಯರ ಪರವಾಗಿರ್ತದೆ. ನಾನು ಏನು, ನನ್ನ ಹಿನ್ನೆಲೆ ಏನು ಅನ್ನೋದನ್ನು ಈಗಾಗಲೇ ಮೈಸೂರಿನ ಇಂಟೆಲಿಜೆನ್ಸ್ ಪೊಲೀಸ್ನವರು ಸಿದ್ದರಾಮಯ್ಯನವ್ರಿಗೆ ನನ್ನ ಚರಿತ್ರೆಯನ್ನು ಇಟ್ಟಿದ್ದಾರೆ. ಈಗ ಲಕ್ಷ್ಮಣ್ಣವ್ರು ಬಂದು ನನ್ನ ಮೇಲೆ ಈ ರೀತಿಯ ಹಿಟ್ ಆ್ಯಂಡ್ ರನ್ ಆರೋಪಗಳನ್ನು ಮಾಡೋದು ಬೇಡ. ಗುಡ್ ನ್ಯೂಸ್ ವಾಹಿನಿಯಲ್ಲೇ ನಾನು ಮತ್ತು ಲಕ್ಷ್ಮಣ್ ಇಬ್ಬರನ್ನು ಆಹ್ವಾನವನ್ನು ಮಾಡಿ, ಜೊತೆಗೊಬ್ಬರು ಕಾನೂನು ತಜ್ಞರನ್ನು ಕೂಡ ವೆಲ್ಕಮ್ ಮಾಡೋಣ. ಲೈವ್ ಡಿಬೇಟ್ ಮಾಡಲಿಕ್ಕೆ ನಾನು ಲಕ್ಷ್ಮಣ್ಣವ್ರಿಗೆ ಪಂಥಾಹ್ವಾನವನ್ನು ಕೊಡ್ತಾ ಇದ್ದೀನಿ. ಅವ್ರಿಗೆ ನಿಜವಾಗ್ಲೂ ತಾಕತ್ತಿದ್ರೆ ನಾನು ಕರ್ತಕ್ಕಂಥ ಒಂದು ಬಹಿರಂಗ ಚರ್ಚೆಗೆ ಅವರು ಬರಬೇಕು ಅನ್ನೋ ಸವಾಲನ್ನು ಹಾಕಿದ್ದಾರೆ. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.